ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಫ್ ಮೆನು. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಕಾಲಿಫ್ಲವರ್ ಉಪ್ಪಿನಕಾಯಿ. ಉಪ್ಪಿನಕಾಯಲ್ಲಿ ತುಂಬ ವೆರೈಟೀಸ್ ಇದೆ, ಬಟ್ ಇದು ನನಗೆ ನನ್ನ ಫ್ರೆಂಡ್ ಅಮ್ಮನಿಂದ ಗೊತ್ತಾಯಿತು. ತುಂಬ ಸಿಂಪಲ್ ರೆಸಿಪಿ, ತುಂಬ ಬೇಗನೂ ಆಗುತ್ತೆ, ತುಂಬ ಡಿಫ್ರೆಂಟಾಗೂ ಇದೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಗೋಬಿ, ಒಂದು 500 ಗ್ರಾಮ್ಸ್ ಇದೆ. ಇದನ್ನು ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು. ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಮಾಯಿಶ್ಚರ್ ಏನೂ ಇಲ್ಲದೆ ಇರೋ ಥರ ನಾವು ಕಂಪ್ಲೀಟ್ಲಿ ಡ್ರೈ ಮಾಡ್ಕೊಳ್ಬೇಕು. ಮಾಯಿಶ್ಚರ್ ಇದ್ದರೆ ಬೇಗ ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ, ಅದಕ್ಕೆ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಡ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ 1 ಗ್ಲಾಸ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲ ಈ ಗ್ಲಾಸ್ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ಇದು ರಫ್ಲಿ ಒಂದು 6 ಸ್ಪೂನ್ಸ್ ಆಗುತ್ತೆ. ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಮೆಷರ್ಮೆಂಟ್ಸ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ನೋಡಿ. ಇದ್ರ ಜೊತೆ 1 ಗ್ಲಾಸ್ ಸಾಸಿವೆ ಪೌಡರ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಸೇಮ್ ಕ್ವಾಂಟಿಟಿನೇ ಸಾಸಿವೆ ಪೌಡರ್ ಹಾಕ್ಕೊಳ್ಬೇಕು. ಸಾಸಿವೆನ ಹುರ್ಕೊಂಡಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡಿಕೊಂಡು. ನೆಕ್ಸ್ಟ್ ಇದರಲ್ಲಿ ಅರ್ಧ ಗ್ಲಾಸ್ ಉಪ್ಪು ಜಾಸ್ತಿ ಹಾಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಮಾವಿನಕಾಯಿ ನಿಂಬೆಕಾಯಿ ಥರ ಕಾಲಿಫ್ಲವರಲ್ಲಿ ಹುಳಿ ಇರಲ್ಲ, ಅದಕ್ಕೆ ಅರ್ಧ ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಇವಾಗ ನಾನು 2 ಗ್ಲಾಸ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಂದರೆ 10ರಿಂದ 12 ಸ್ಪೂನ್ ಇದೆ. ಇದು ಡಬಲ್ ದ ಕ್ವಾಂಟಿಟಿ ಇರಬೇಕು. ಏನು ಖಾರದ ಪುಡಿ ಆಮೇಲೆ ಸಾಸಿವೆ ಪುಡಿ ತೊಗೊಂಡಿದ್ವು ಅದಕ್ಕೆ ಡಬಲ್ ದ ಕ್ವಾಂಟಿಟಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಕಾಲಿಫ್ಲವರಲ್ಲಿ ಹುಳಿ ಇಲ್ಲದೆ ಇರೋದ್ರಿಂದ ಇಲ್ಲಿ 1 ಮೀಡಿಯಮ್ ಸೈಜ್ ನಿಂಬೆ ಹಣ್ಣನ್ನು ರಸ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿ ಇದನ್ನ 3 ದಿನ ನಾವು ನೆನೆಯೋಕೆ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನಮ್ಮ ಉಪ್ಪಿನಕಾಯಿ ರೆಡಿ ಆಯಿತು. ಇದು 15 ದಿವಸ ಆದ್ರೂ ಕೆಡಲ್ಲ. ಇದನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಏನು ಉಪ್ಪಿನಕಾಯಿ ಸೀಸನಲ್ಲೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಸೊ ನೀವು ಇದನ್ನ ಯಾವಾಗಾದರೂ ಮಾಡಿಕೊಂಡು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.